ಬರ್ತಿದ್ದೀನಿ. ಒಂದು ಬಾಕ್ಸ್ ದ್ರಾಕ್ಷಿ ತೊಗೊಂಡ್ವಿ. ವೆಲ್ಕಮ್ ಟು ಚಿಕ್ಕಮಂಗಳೂರು. ಹಾಯ್, ಎಲ್ರಿಗೂ ನಮಸ್ತೆ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವಾಗ ಟೈಮ್ ಬಂದು 8:15 ಆಗಿದೆ. ನಾವಿವತ್ತು ನಮ್ಮೂರಲ್ಲಿ ಹಬ್ಬ ಇರೋದ್ರಿಂದ ಬ್ಯಾಂಗ್ಳೂರು ಚಿಕ್ಕಮಂಗ್ಳೂರು ಟ್ರಾವೆಲ್ ಮಾಡ್ತೀವಿ. ಯಾವುದ್ರಿಂದ ಬಸ್ಸಲ್ಲಂತೂ ಅಲ್ಲದೆ ಅಲ್ಲ, ಬೈಕಲ್ಲಿ ಟ್ರಾವೆಲ್ ಮಾಡ್ತೀವಿ. ಎಸ್, ಇದು ಎಲೆಕ್ಟ್ರಾನಿಸಿಟಿ ನೈಸ್ ರೋಡ್. ಇದು ಫಸ್ಟ್ ಟೋಲ್ ಗೇಟ್. ಯೂಶಲಿ ನಾವು ಬ್ಯಾಂಗ್ಳೂರ್ ಟು ಚಿಕ್ಕಮಂಗ್ಳೂರು ಬೈಕ್ನಲ್ಲಿ ಟ್ರಾವೆಲ್ ಮಾಡೋತ್ತಿಗೆ ದ ನಾರ್ಮಲ್ ರೂಟ್ ಲೈಕ್ ಎಲೆಕ್ಟ್ರಾನಿಸಿಟಿ ಟು ಮಡಿವಾಳ, ಮೆಜೆಸ್ಟಿಕ್, ನೆಲಮಂಗಲ ಆ್ಯಂಡ್ ದೆನ್ ಹಾಸನ್ ಹೀಗೆ ಹೋಗಲ್ಲ ಬಿಕಾಸ್ ಆಫ್ ಹೆವಿ ಟ್ರಾಫಿಕ್. ಸೊ ನಾವು ಡೈರೆಕ್ಟ್ಲಿ ಎಲೆಕ್ಟ್ರಾನಿಕ್ ಸಿಟಿ ನೈಸ್ ರೋಡಿಂದ ಹಾಸನ್ ಹೈವೇಗೆ ಹೋಗ್ತೀವಿ, ಸ್ವಲ್ಪ ಟೈಮ್ ಸೇವ್ ಮಾಡೋಕ್ಕೆ ಆ್ಯಂಡ್ ಆಲ್ಸೋ ನೈಸ್ ರೋಡಲ್ಲಿ ರೋಡ್ ಆ್ಯಂಡ್ ರೂಟ್ ಚೆನ್ನಾಗಿರುತ್ತೆ ಅಂತ. ನೈಸ್ ರೋಡಲ್ಲಿ ಬೈಕಿಗೆ 100 ರೂಪೀಸ್ ಟೋಲ್ ಇರುತ್ತೆ. ಸೊ ನಾವಿಲ್ಲೀಗ ಟೋಲ್ ಪೇ ಮಾಡಿದ್ವಿ. You put down the phone, you've nowhere to go. ನೀವು ನೋಡ್ತಾ ಇರ್ಬೋದು, ಟ್ರಾಫಿಕ್ ಸ್ವಲ್ಪ ಕಮ್ಮಿ ಇದೆ. ಹೇಳೋಕ್ಕಾಗಲ್ಲ ಲೈಕ್ ಯಾವಾಗಲೂ ಹೀಗೆ ಕಮ್ಮಿ ವೆಹಿಕಲ್ಸ್ ಆರ್ ಟ್ರಾಫಿಕ್ ಕಮ್ಮಿ ಇರುತ್ತೆ ಅಂತ. ಬ್ಯಾಂಗ್ಳೂರಲ್ಲಿ ಇಟ್ ಡಿಪೆಂಡ್ಸ್ ಅಪಾನ್ ಲೈಕ್ ಡೇಸ್ ಲೈಕ್ ನೀವು ಯಾವ ಟೈಮ್ನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂತ. ನಾವು ಅರ್ಲಿ ಮಾರ್ನಿಂಗ್ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ವೆಹಿಕಲ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಇದೆ. ನೈಸ್ ರೈಡ್ ಎಂಡ್ ಆಗೋದು ನೆಲಮಂಗಲ ರೂಟ್ ಹತ್ರ. ಆಲ್ಮೋಸ್ಟ್ ನಮಗೆ ಬೈಕ್ನಲ್ಲಿ 45 ಮಿನಿಟ್ಸ್ ಟು 1 ಅವರ್ ತಗೊಳುತ್ತೆ. ಟ್ರಾಫಿಕ್ ಇರೋತ್ತಿಗೆ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ. ನಾವು ಇವಾಗ ನೆಲಮಂಗಲ ರೋಡ್ ಹತ್ರ ರೀಚ್ ಆದ್ವಿ. ಇಲ್ಲಿ ನೆಲಮಂಗಲ ಟು ಹಾಸನ್ ಹೈವೇಗೆ ಆಲ್ಮೋಸ್ಟ್ 30 ಮಿನಿಟ್ಸ್ ಬೇಕಾಗುತ್ತೆ. ನೈಸ್ ರೋಡ್ ಆದಮೇಲೆ ಲೈಕ್ ಈ ಥರ ಸರ್ವಿಸ್ ರೋಡಲ್ಲೆಲ್ಲ ಟ್ರಾಫಿಕ್ ಸ್ವಲ್ಪ ಹೈ ಇರುತ್ತೆ. ಸೊ ನಮಗೆ ಇಲ್ಲಿಂದ ಹಾಸನ್ ಹೈವೇಗೆ ರೀಚ್ ಆಗೋದು ಲೇಟ್ ಆಗುತ್ತೆ. ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದ್ವಿ. ನನ್ನ ಹಸ್ಬೆಂಡು ವೆಜ್ ಪಲಾವ್ ಆ್ಯಂಡ್ ನಾನು ಇಡ್ಲಿ ತೊಗೊಂಡೆ. ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ನಾವು ಮತ್ತೆ ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡಿದ್ವಿ. ಹೈವೇ ಹತ್ರ ಹೋಗುತ್ತೆ ಹಲಸಿನ ಹಣ್ಣು ಮಾಡ್ತಾಯಿದ್ರು. ಹಲಸಿನ ಹಣ್ಣು ನೋಡಿದ್ಮೇಲೆ ಹಾಗೆ ಹೋಗೋಕ್ಕಾಗುತ್ತಾ? ಸೊ ಟೇಸ್ಟ್ ನೋಡೋಣ ಅಂತ ಅಂದ್ಕೊಂಡ್ವಿ. ಇಲ್ಲಿ ನೋಡ್ಬೋದು ಸಚ್ಚು ಆಲ್ರೆಡಿ ಟೇಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಏನು ಹಲಸಿನ ಹಣ್ಣು? ಚಂದ್ರಬಕ್ಕಿ ಅಂತ ಹೇಳ್ತಾರೆ ಇದಕ್ಕೆ. ಹಾಂ, ಇದು ತುಂಬ ಟೇಸ್ಟ್ ಆಗಿದೆ. ಹಾಂ ಹೌದು, ಅದು ಯೆಲ್ಲೋ ಕಲರು, ಇದು ಸ್ವಲ್ಪ ಆರೆಂಜ್ ಕಲರಲ್ಲಿ ಬರುತ್ತೆ ಹಲಸಿನ ಹಣ್ಣು ಅಲ್ಲ? ನಮ್ಮೂರಲ್ಲಿ ಏನೂ ಸ್ಟಾರ್ಟ್ ಆಗಿಲ್ಲ, ಇನ್ನೂ ಎಲ್ಲ ಬೆಳೀತಾ ಇದೆ, ಆದರೆ ಸ್ವಲ್ಪ ಲೇಟು. ಸಹ ಆಗ್ತಾ ಇಲ್ಲ. ಮತ್ತೆ ಗಾಡಿ ಸೈಡ್ ಹಾಕ್ಬಿಟ್ಟು ಒಂದು ಕಾಫಿ ಬೇರೆ ತಿಂದು ಏನೋ ಎಲ್ಲ ಮಾಡ್ಕೊಬಿಟ್ಟು ನಿದ್ದೆ ಬರ್ತಿದೆ. ಅಲ್ಲಿ ದ್ರಾಕ್ಷಿ ಕಾಣಿಸ್ತು. ಸೊ ದ್ರಾಕ್ಷಿ ತೊಗೊಂಡು ಹೋಗೋಣ ಅಂತ ಹಾಸನಲ್ಲಿ ಬೈಕ್ ನಿಲ್ಲಿಸಿದ್ವಿ. ಹಾಗೆ ಒಂದು ಬಾಕ್ಸ್ ದ್ರಾಕ್ಷಿ ತೊಗೊಂಡು ಹೊರಟ್ವಿ. ಇವಾಗ ಇನ್ನೇನು ನಮ್ಮೂರು ಕಾಫಿ ನಾಡಿಗೆ ಎಂಟ್ರಿ ಆಗೋ ಟೈಮ್ ಬಂತು. ವೆಲ್ಕಮ್ ಟು ಚಿಕ್ಕಮಂಗಳೂರು, ಲ್ಯಾಂಡ್ ಆಫ್ ಕಾಫಿ. ಫೈನಲಿ ನಮ್ಮೂರಿಗೆ ರೀಚ್ ಆದ್ವಿ ಆ್ಯಂಡ್ ಹಬ್ಬ ಎಂಜಾಯ್ ಮಾಡಿದ್ವಿ. ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.